ಫ್ರೆಂಡ್ಸ್ ಎಲ್ಲರಿಗೂ ಕೋಚರ್ ಟ್ರೇಡರ್ಗೆ ಸ್ವಾಗತ. ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಯಾವ್ದಾರ ಮಾಡಿ, ನಿಫ್ಟಿ ಮಾಡಿ, ಬ್ಯಾಂಕ್ ನಿಫ್ಟಿ ಮಾಡಿ, ಯಾವ್ದು ಬೇಕಾದ್ರೂ ಮಾಡಿ. ಆದ್ರೆ ಯಾವ್ದು ಮಾಡಬೇಕಾದ್ರೂ ಈ 5 ತಪ್ಪನ್ನ ಮಾತ್ರ ಖಂಡಿತವಾಗ್ಲೂ ಮಾಡಬೇಡಿ. ಇದು ಮಾಡೋದ್ರಿಂದ ಆದ್ರೆ ನಿಮ್ಮ ಟ್ರೇಡಿಂಗ್ ಜರ್ನಿಯೇ ನಿಮ್ಗೆ ಡಿಸಾಸ್ಟರ್ ಆಗುತ್ತೆ. ಅಂದ್ರೆ ಅದು ನಿಮ್ಗೆ ಹೇಳಕ್ ತೀರದಂತಹ ನೋವಲ್ಲಿ ಅದನ್ನ ತಳ್ಳಿ ಬಿಡುತ್ತೆ. ಹಾಗಾಗಿ ಈ 5 ತಪ್ಪನ್ನ ಮಾತ್ರ ಖಂಡಿತವಾಗ್ಲೂ ಮಾಡಬೇಡಿ. ಅದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ಯಾವ ತಪ್ಪು ಗೊತ್ತಾ? ಫಸ್ಟ್ ಅಂಡ್ ಫೋರ್ಮೋಸ್ಟ್ ನೀವು ಮಲ್ಟಿಪಲ್ ಟ್ರೇಡಿಂಗ್ ಮಾಡೋದು. ಮಲ್ಟಿಪಲ್ ಟಾಸ್ಕ್ ಟ್ರೇಡಿಂಗ್ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನಾವು ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ಅದ್ರ ಜೊತೆಯಲ್ಲಿ ಮೊಬೈಲ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡ್ತಾ ಇರ್ತೀವಿ. ಯಾರ ಹತ್ರನೋ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ತಿರ್ತೀವಿ. ನಾವು ಟ್ರೇಡಿಂಗ್ ಅನ್ನೋದು ಹೆಂಗಿದೆ ಅಂದ್ರೆ ಕಳ್ತನ ಮಾಡ್ದಂಗಿದೆ. ಕಳ್ತನ ಯಾರಿಗೂ ಗೊತ್ತಾಗ್ದಿರಂಗೆ ಗುಟ್ಟಲ್ಲಿ ಕಳ್ತನ ಮಾಡೋ ಹಾಗೆ ಮಾಡ್ತಾ ಇರ್ತೀವಿ. ಸೊ ದಟ್ ಏನಾಗುತ್ತೆ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ 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 ಈ ಕಡೆ ಒಂದು ಮೊಬೈಲ್ ಅಲ್ಲಿ ಒಂದು ಕಣ್ಣು ಈ ಕಡೆ ಇಟ್ಟಿರ್ತೀವಿ, ಆ ಕಡೆ ಒಂದು ನೋಡ್ತಾ ಇರ್ತೀವಿ. ಸಡನ್ ಆಗಿ ನಮ್ಗೆ ಅಲ್ಲಿ ರೇಟ್ಗಳು ಕಮ್ಮಿ ಆದಾಗ ನಾವು ತಗೊಂಡ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಇವತ್ತು ಮಾರ್ಕೆಟ್ ನಿಮ್ಗೆ ಡೌನ್ ಹೋಗುತ್ತೆ ಅಂತ ನಿಮ್ಮ ಒಂದು ಮೈಂಡ್ ಸೆಟ್ ಇರುತ್ತೆ. ಓಕೆನಾ? ನಿಮ್ಮ ಒಂದು ಮೈಂಡ್ ಸೆಟ್ ಇರುತ್ತೆ, ಡೌನ್ ಸೈಡ್ ಮೂವ್ ಆಗ್ಬೋದು ಮಾರ್ಕೆಟ್ ಅಂತ. ನೀವು ಪುಟ್ ಆಪ್ಷನ್ ಅನ್ನ ಹಾಕಿಟ್ಕೊಂಡಿರ್ತೀವಿ. ಓಕೆ, ಸೊ ಪುಟ್ ಆಪ್ಷನ್ ಹಾಕಿಟ್ಕೊಂಡು ನೀವು ತಗೊಬೇಕು, ತಗೊಳಕ್ ಆಗ್ಲಿಲ್ಲ, 140 ದಾಟ್ರೆ ತಗೊಳ್ಳೋಣ ಅಂತ ಒಂದು ಪ್ಲಾನ್ ಹಾಕೊಂಡಿರ್ತೀರಿ. ಮಾರ್ಕೆಟ್ ಏನಾಗಿರುತ್ತೆ, 140 ದಾಟ್ದೇನೆ ಹೌದು ಕೆಳಗ್ ಬರ್ತಾ ಇರುತ್ತೆ. 120, 110 ಈ ರೀತಿ ಬರ್ತಾ ಇರುತ್ತೆ. ನೀವು ಸ್ವಲ್ಪ ಹೊತ್ತು ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ನೋಡ್ತಾ ಇರ್ತೀರಿ, 90 100 ಇದ್ದಿದ್ದು 90 ಆಗುತ್ತೆ. 90 ಆಗಿ ಒಂದು 2 ಸೆಕೆಂಡ್ ಅಲ್ಲಿ 95 ಆಗುತ್ತೆ. ನಿಮ್ಮ ಮೈಂಡಿಗೆ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಬೆಳಿಗ್ಗೆನೆ ಪ್ಲಾನಿಂಗ್ ಮಾಡ್ಕೊಂಡಿಟ್ಟಿದ್ದೀರಿ ಡೌನ್ ಸೈಡ್ ಹೋಗುತ್ತೆ ಅಂತ. ಪಿ ಯಾವಾಗ 90 95 ಬಂತಷ್ಟೇ, ನೀವು ಆಕ್ಚುಯಲ್ ಪ್ಲಾನ್ ಹಾಕಿದ್ದು 140 ತಗೊಳಕ್ಕೆ. ಬಟ್ ಅಲ್ಲಿ ಸಡನ್ ₹5 ಮೂವ್ಮೆಂಟ್ ಕೊಡ್ತಿದ್ದಂಗೆನೆ ನಿಮ್ಮ ಬ್ರೈನ್ ಏನಾಗೋಗುತ್ತೆ ಅಂದ್ರೆ, ಈಗಲೇ ತಗೊಂಡ್ಬಿಡೋಣ, 140 ಹೋಗೋದ್ರೊಳಗೆ ನನ್ ಪಾಯಿಂಟ್ ಆಗೋಗುತ್ತಲ್ಲ ಅಂತ ಹೇಳಿ ತಗೊಂಡ್ಬಿಡ್ತೀವಿ. ತಕೊಂಡಾಗ ಏನಾಗುತ್ತೆ, ಇದು ಆಕ್ಚುಲಿ 140 ವರ್ಷ ರೈಟ್ ಎಂಟ್ರಿ ಆಗಿರುತ್ತೆ. 95 ತಗೊಳ್ತಿದ್ದಂಗೆ ನಿಮ್ದು ಏನ್ ಪ್ಲಾನಿಂಗ್ ಇತ್ತು, 140 ತಗೊಂಡ್ರೆ ನಾನು 120ಕ್ಕೆ ಸ್ಟಾಪ್ ಲಾಸ್ ಇಡ್ತೀನಿ ಅನ್ನೋ ಪ್ಲಾನ್ ಇರುತ್ತೆ. 95 ತಗೊಂಡ್ರೆ ನೀವು ಇದ್ರ ಲೆಕ್ಕಕ್ಕೋಸ್ಕರ 20 ಅಂತ ಹೇಳಿ 75ಕ್ಕೆ ಸ್ಟಾಪ್ ಲಾಸ್ ಇಡ್ತೀರಿ. ಬಟ್ ಆಕ್ಚುಲಿ 75ಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಯಾವುದೇ ಒಂದು ಲೈನ್ಸ್ ಗಳು ಇರೋದಿಲ್ಲ, ಸಪೋರ್ಟ್ ಲೈನ್ಸ್ ಗಳು ಯಾವ್ದು ಇರೋದಿಲ್ಲ. ಅವಾಗ ಏನಾಗೋಗುತ್ತೆ, ನಿಮ್ಮ ಸ್ಟಾಪ್ ಲಾಸ್ ಅಂಟಾಗುತ್ತೆ. ಆಗ ನಿಮ್ಗೆ ಏನಾಯ್ತು, ಮಲ್ಟಿಪಲ್ ಟಾಸ್ಕಿಂಗ್ ಅಲ್ಲಿ ಈಗ ಈ ಕಡೆ ಟೀ ಕುಡಿತಾ ಇದ್ದೀರಿ, ಫ್ರೆಂಡ್ಸ್ ಗಳ ಜೊತೆ ಟೀ ಕುಡಿತಾ ಇದ್ದೀರಿ, ಈ ಕಡೆ ಲಾಸ್ ಆಯ್ತಲ್ಲ ಅಂತ ತಲೆಯಲ್ಲಿ ಇರುತ್ತೆ. ನಂದು ಲಾಸ್ ಮಾಡ್ತು ಅಂತ ಹೇಳಿದ್ರೆ ಹಂಗಾರೆ ಸಿಇ ಹೋಗ್ತಾ ಇದೆ, ನನ್ನ ಪ್ಲಾನಿಂಗೇ ತಪ್ಪಾಗಿದೆ ಅಂತ ಹೇಳ್ಕೊಂಡು ಅಲ್ಲಿಂದ ಜಂಪ್ ಹೊಡೆದು ಸಿಇಗೆ ಹೋಗ್ತೀನಿ. ಅಲ್ಲಿವರೆಗೆ ಮಾರ್ಕೆಟ್ ನೀವೊಂದು ಬ್ರೇಕ್ ಆದಾಗ ತಗೊಳ್ತೀನಿ ಅಂತ ಪ್ಲಾನ್ ಹಾಕಿದ್ದ ಮಾರ್ಕೆಟ್ ಅಲ್ಲಿವರೆಗೆ ಅದು ಡಿಕೆ ಮಾಡಿ ಕೊನೆಗೆ ನಿಮ್ ಫೇವರ್ ಅಲ್ಲಿ ಬರ್ಬೇಕಾದ್ರೆ ನೀವು ಸಿಇ ನಲ್ಲಿ ಕೂತಿರ್ತೀರಿ. ಸೊ ಇದೆಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ, ನಾವು ಚಾರ್ಟ್ ನೋಡಲ್ಲ, ಚಾರ್ಟ್ ಅಲ್ಲಿ ಇರಲ್ಲ. ನಾವು ಟ್ರೇಡಿಂಗ್ ಅನ್ನ ಜಸ್ಟ್ ಲೈಕ್ ಟೇಕ್ ಇಟ್ ಗ್ರಾಂಟೆಡ್ ಅಂತ ಹೇಳಿ ಆಚೆ ಹೋಗ್ತಾ ಈಚೆ ಬರ್ತಾ ಮಾತಾಡ್ತಾ ಕೂತ್ಕೊಳ್ತಾ ಡಾಕ್ಟರ್ ಶಾಪ್ ಅಲ್ಲಿ ಇದ್ಕೊಂಡು ಕಾರ್ ಓಡಿಸ್ತಾ ಮೊಬೈಲ್ ಅಲ್ಲಿ ಮಾತಾಡ್ತಾ ಏನೆಲ್ಲ ಸರ್ಕಸ್ ಮಾಡಕ್ಕಾಗುತ್ತೋ ಎಲ್ಲ ಸರ್ಕಸ್ ಮಾಡ್ತೀವಿ. ಈ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ಇದರಿಂದಾಗಿ ನಿಮ್ಗೆ ಹೆವಿ ಲಾಸ್ ಆಗುತ್ತೆ. ಎರಡನೇ ಮಿಸ್ಟೇಕ್ ಯಾವುದು ಅಂತ ಹೇಳಿದ್ರೆ, ನಂಬರ್ ಆಫ್ ಲಾಟ್ಸ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದು. ನಂಬರ್ ಆಫ್ ಲಾಟ್ಸ್, ಈಗ ನೀವು ಡಿಸೈಡ್ ಆಗಿದ್ದೀರಿ ಈ ತಿಂಗಳು ಪೂರ್ತಿ ನಾನು 1 ಲಾಟ್ ಅಲ್ಲೇ ಟ್ರೇಡ್ ಮಾಡ್ತೀನಿ, ಈ ತಿಂಗಳು ಪೂರ್ತಿ 2 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಅದೇ ಮಾಡ್ಬೇಕು. ನೀವು ಎಷ್ಟೇ ಟ್ರೇಡ್ ಮಾಡಿ, 10 ಟ್ರೇಡ್ ಮಾಡಿ, 20 ಟ್ರೇಡ್ ಮಾಡಿ, ಅದು ಅಷ್ಟೇ ಲಾಟ್ ಅಲ್ಲಿ ಟ್ರೇಡ್ ಮಾಡ್ಬೇಕು. 1 ಲಾಟ್ ಅಂದ್ರೆ 1 ಲಾಟ್, 2 ಲಾಟ್ ಅಂದ್ರೆ 2 ಲಾಟ್. ಒಂದು ಟ್ರೇಡ್ಗೆ 1 ಲಾಟ್ ಅಲ್ಲಿ ಹಾಕಿ ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳಿದ ತಕ್ಷಣನೇ ನೆಕ್ಸ್ಟ್ ಟ್ರೇಡ್ಗೆ ಹೋದಾಗ ಆಟೋಮೆಟಿಕ್ ಆಗಿ ಅದನ್ನ 2 ಮಾಡೋದು ಅಥವಾ 4 ಮಾಡೋದು, ಇದೆಲ್ಲ ಮಾಡಕ್ ಹೋದ್ರಿ ಅಂತ ಆದ್ರೆ ಏನಾಗುತ್ತೆ, ನಿಮಗೆ ಇದು ಹೆವಿ ಲಾಸ್ಗೆ ತಂದು ಕೊಡುತ್ತೆ. ಅಷ್ಟೇನು ಹೌದು ಅಲ್ಲ ನೀವು ಕಮೆಂಟ್ ಅಲ್ಲಿ ತಿಳಿಸ್ತಿದ್ದೀರಿ, ಗೊತ್ತಾಗುತ್ತೆ ನಮ್ಗೆ ನಿಮ್ಮ ಒಳಗಿನ ಭಾವನೆಗಳನ್ನ ಹೇಳ್ಕೊಳ್ಳಿಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ. ನೀವು ಮನೇಲಿ ಹೇಳಕ್ಕಾಗಲ್ಲ, ಫ್ಯಾಮಿಲಿಗೆ ಹೇಳಕ್ಕಾಗಲ್ಲ, ಯಾರ ಹತ್ರನೂ ಶೇರ್ ಮಾಡಕ್ಕಾಗಲ್ಲ. ಸೊ ನಿಮ್ಗೊಂದು ಹೇಳಬೇಕು ಅನ್ನೋ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ಅದನ್ನ ಕಕ್ಲಿಕ್ಕಿರುವಂತಹ ಜಾಗ ನಾವು ಕಮೆಂಟ್ ಸೆಕ್ಷನ್ ಅನ್ನ ಇಟ್ಟಿದೀವಿ, ಹಾಗೆ ಟೆಲಿಗ್ರಾಮ್ ಚಾನೆಲ್ ಅನ್ನು ಓಪನ್ ಇಟ್ಟಿದೀವಿ. ಅಲ್ಲಿ ಬಂದು ಹೇಳಿ, ನಮ್ಮಲ್ಲಿ ಆಗುವಷ್ಟು ನಿಮಗೆ ಬೇಕಾಗುವ ಪರಿಹಾರವನ್ನ ಹೇಳಲಿಕ್ಕಾಗತ್ತೆ, ಸಮಾಧಾನ ಮಾಡ್ಲಿಕ್ಕಾಗತ್ತೆ ಅಷ್ಟೇ. ಅರೆ ತಿದ್ಕೊಬೇಕಾಗಿದ್ ನೀವೇ ಅಲ್ವಾ? ಸೊ ನಂಬರ್ ಆಫ್ ಲಾಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಮಾಡಬೇಡಿ. ಸಮ್ ಟೈಮ್ಸ್ ಏನಾಗುತ್ತೆ, ಡಿಕ್ರೀಸಿಂಗು ಆಗುತ್ತೆ. ಅಂದ್ರೆ ಬೆಳಿಗ್ಗೆ 4 ಲಾಟ್ ಅಲ್ಲಿ ಲಾಸ್ ಆಗಿರುತ್ತೆ. ನೀವು ಪ್ರತಿ ದಿವಸ 4 ಲಾಟ್ ಅಲ್ಲಿ ಮಾಡೋರು, ಇವತ್ತು 4 ಲಾಟ್ ಅಲ್ಲಿ ಲಾಸ್ ಆಯ್ತಲ್ಲ ಅಂತ ಹೇಳಿ ನೆಕ್ಸ್ಟ್ಗೆ ಯಾಕೋ ರಿಸ್ಕ್ ಬೇಡ ಅಂತೇಳಿ 2 ಲಾಟ್ ಹಾಕ್ತೀವಿ. ಈಗ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ 20 ಪಾಯಿಂಟ್ಸ್ ಲಾಸ್ ಮಾಡಿರುತ್ತೆ, ಇಲ್ಲಿ 2 ಲಾಟ್ ಅಲ್ಲಿ ನಿಮಗೆ 20 ಪಾಯಿಂಟ್ಸ್ ಕೊಟ್ಟಿರುತ್ತೆ.
ಬಟ್ ನಿಮ್ಮ P&L ರೆಡ್ ಇಂದ ಗ್ರೀನ್ ಆಗಿಲ್ಲ. ಈಗ ನಿಮ್ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇಲ್ಲ ಇದು ಗ್ರೀನ್ ಆಗ್ಲಿ ಆಮೇಲೆ ಬಿಡೋಣ ಅಂತ. ಆಕ್ಚುಲಿ 20 ಪಾಯಿಂಟ್ಸ್ ಕೊಡುದೇ ದೊಡ್ಡ ವಿಷಯ ಆಗಿರುತ್ತೆ ಟ್ರೇಡಿಂಗ್ ಅಲ್ಲಿ. ನೀವು 20 ಪಾಯಿಂಟ್ಸ್ ಬಂದ್ರು ಬಿಟ್ಟಿರಲ್ಲ, ಕಾರಣ ನೀವು ಲಾಟ್ ಡಿಕ್ರೀಸ್ ಮಾಡಿದಂತ ಗೊತ್ತಾಗಲ್ಲ ನಿಮ್ಗೆ. ಆಮೇಲೆ ಇದು ರೆಡ್ ಗ್ರೀನ್ ಆಗ್ಲಿ ಅಂತ ಕಾಯ್ತಾ ಕೂತಿರ್ತೀರಿ, ಅದು ಗ್ರೀನೂ ಆಗಲ್ಲ, ರೆಡ್ ಅಲ್ಲೇ ಇರುತ್ತೆ. ಬಟ್ ನಿಮ್ಗೆ 20 ಪಾಯಿಂಟ್ಸ್ ಕೊಟ್ಟದ ಆಕ್ಚುಲಿ ಈ ಟ್ರೇಡ್ ಗ್ರೀನ್ ಅಲ್ಲಿ ಇರುತ್ತೆ. ನಾವು ಅದನ್ನ ಎಕ್ಸಿಟ್ ಮಾಡಿದ್ರೆ ಮತ್ತಿರ್ಗ ಇದನ್ನು ಸ್ಟಾಪ್ ಲಾಸ್ ಕೊಡುವಂತಹ ಕೆಲಸ ಆಗುತ್ತೆ. ಹಾಗಾಗಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಂಬರ್ ಆಫ್ ಲಾಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಚೇಂಜ್ ಮಾಡಬೇಡಿ. ಮೂರನೇದು, ನೀವು ನಿಫ್ಟಿ ಇಂಟ್ರಾಡೇ ಬೈಯರ್ಸ. ನೋಡಿ, ನಿಮಗೆ ಮೇನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್. ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತ ಈಸಿ ಸ್ಟ್ರಾಟಜಿ ಇದೆ. ಮತ್ತೆ ನೀವು ಬೈಯಿಂಗ್ ಅನ್ನ ಲೋವಲ್ ಮಾಡ್ತೀರಿ, ಸೆಲ್ ಅನ್ನ ಹೈಯಲ್ ಮಾಡ್ತೀರಿ. ದಿನ 5% ರಿಟರ್ನ್, 5% ರಿಟರ್ನ್ಸ್ ಅನ್ನ ಗ್ಯಾರಂಟಿ ಆಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗಿಲಿಕ್ಕೆ ಆಗುವಂತಹ ವ್ಯವಸ್ಥೆ. ಮೇನ್ ಆಗಿ ಟ್ರೇಡರ್ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈಡ್ವೇಸ್ ಮಾರ್ಕೆಟ್ ಅನ್ನ ಕಂಡುಹಿಡಿಯಬೇಕು. ಆ ಸೈಡ್ವೇಸ್ ಮಾರ್ಕೆಟ್ ಅನ್ನ ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಹಾಕಿದೀವಿ. ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನೀವು ನಿಲ್ಸಿದ್ರು ಮಾಡಕ್ ಆಗಲ್ಲ, ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಪಾಯಿಂಟ್ಸ್ ಗಳು ತುಂಬಾ ಲಿಮಿಟೆಡ್ ಇರುತ್ತೆ, ಓವರ್ ಟ್ರೇಡಿಂಗ್ ಬರಲ್ಲ. ಸೊ ಇಂತ ಒಂದು ಅದ್ಭುತವಾದ ಒಂದು ಬ್ಲೆಂಡಿಂಗ್ ಅನ್ನ ನಾವು ಈ ಒಂದು ಕೋರ್ಸ್ ಅಲ್ಲಿ ಆಡ್ ಮಾಡಿದೀವಿ. ಸೊ ಮಿಸ್ ಮಾಡಬೇಡಿ, ಇದನ್ನ ತಗೊಳ್ಳಿ, ಕಲೀರಿ, ಕಲ್ತ್ ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ. ನಿಮ್ಮ ರೂಲ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ರೂಲ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ನೀವು ಎಕ್ಸಾಂಪಲ್ ಗೆ ಹೇಳ್ತಿದ್ದೀನಿ, 12 ಗಂಟೆ ಝೋನ್ ಮಾರ್ಕ್ ಮಾಡಿದಿರಿ, 12 ಗಂಟೆ ಝೋನ್ ಬ್ರೇಕ್ ಆಗಿ ರೀಟೆಸ್ಟ್ ಬಂದಾಗ್ಲೇ ನಾನು ತಗೊಳ್ಳೋದು ಅಂತ ನೀವು ತೀರ್ಮಾನದಲ್ಲಿದ್ರೆ ನೀವು ರೀಟೆಸ್ಟ್ ಗೆ ಕಾಯ್ಬೇಕು. ಅದು ರೀಟೆಸ್ಟ್ ಬರ್ದೇನೆ ಟ್ರೇಡ್ ಮುಂದೆನೆ ಹೋಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಇದು 12 ಗಂಟೆ ಝೋನ್, ನೀವು ರೀಟೆಸ್ಟ್ ಕಾಯ್ತಿರ್ತೀರಿ, ಅದು ಬೇಕಾಗಿ ಇಲ್ಲಿ ಕ್ಲೋಸ್ ಆಗುತ್ತೆ, ತಿರ್ಗಾ ನೆಕ್ಸ್ಟ್ ಕ್ಯಾಂಡಲ್ ಹೀಗೆ ಹೀಗೆ ಹೋಗ್ತಾನೆ ಇದ್ರೆ ನಿಮ್ ಟ್ರೇಡ್ ಮಿಸ್ ಆದ್ರೂ ಪರವಾಗಿಲ್ಲ, ಆದ್ರೆ ರೂಲ್ಸ್ ಅನ್ನ ಮಿಸ್ ಮಾಡಬೇಡಿ. ಇದರಿಂದ ಏನಾಗುತ್ತೆ, ನಿಮ್ಮ ರೂಲ್ಸ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಆಗಲ್ಲ, ನೆನ್ಪಿಟ್ಕೊಳ್ತೀನಿ. ಇದು ನೀವು ಮರಿತಾ ನೀವು ಬೇಕಾದಂಗೆ ಫ್ಲೆಕ್ಸಿಬಲ್ ಮಾಡ್ತಾನೆ ಇದ್ರೆ ನಿಮ್ಗೆ ಏನಾಗೋಗುತ್ತೆ, ನಾಳೆ ಯಾವ ಟೈಮಲ್ಲಿ ನಿಮ್ಗೆ ರೂಲ್ಸ್ ಯಾವ್ದು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಆ ರೂಲ್ಸ್ ಮಿಸ್ಟೇಕ್ಸ್ ಅನ್ನು ಮಾಡಬೇಡಿ. ಸೊ ರೂಲ್ಸ್ ಅನ್ನು ತುಂಬಾ ಕಂಟ್ರೋಲ್ಡ್ ಅಲ್ಲಿ ಇಡಿ. ಅದಕ್ಕೋಸ್ಕರ ರೂಲ್ಸ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗ್ಬೇಡಿ. ಅಂಡ್ 4ನೇದು ಇಂಪಾರ್ಟೆಂಟ್ ಥಿಂಗ್ ಏನದು, ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಅನ್ನ ಹಿಡದೆ ಟ್ರೇಡ್ ಮಾಡ್ಲೇಬೇಡಿ. ನಿಮ್ಮ ಎಂಟ್ರಿ ಕರೆಕ್ಟ್ ಆಗಿದ್ರೆ ಸ್ಟಾಪ್ ಲಾಸ್ ಆಗೋದೇ ಇಲ್ಲ. ಯಾಕೆಂದ್ರೆ ನಾವು ತುಂಬಾ ಜನ ತೋರಿಸಿದೀವಿ, ನಾವು ತಗೊಂಡಿದ್ ರೇಟ್ ಗಿಂತ 10 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಿದೀವಿ. 10 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡೋದಕ್ಕೆ ಅವನ ಕೈಲಿ ಆಗಲ್ಲ, ತಗೊಳಕ್ ಆಗಲ್ಲ, ಅವ್ನು ವಾಪಸ್ ಬರ್ತಾನೆ. ಅಂತ ಜಾಗದಲ್ಲಿ ಅವನಿಗೆ ಲಾಕ್ ಮಾಡ್ಬೇಕು. ಅಂದ್ರೆ ಅವನಿನ್ ಯಾವುದೇ ಕಾರಣಕ್ಕೆ ಅವನು ಸ್ಟಾಪ್ ಲಾಸ್ ಹೊಡಿಲಿಕ್ಕೆ ಬಂದ್ರೆ ಅವನದು ಸ್ಟಾಪ್ ಲಾಸ್ ಆಗ್ಬೇಕು. ಯಾರು ಇನ್ಸ್ಟಿಟ್ಯೂಟ್ ಪ್ಲೇಯರ್ ಇದಾರೋ ಅವ್ರದ್ದು ಸ್ಟಾಪ್ ಲಾಸ್ ಹಾಕ್ಬೇಕು. ಆ ರೀತಿ ಜಾಗದಲ್ಲಿ ನಿಮ್ ಸ್ಟಾಪ್ ಲಾಸ್ ಇಟ್ರೆ ಅದು 10 ಪಾಯಿಂಟ್ ಇರ್ಲಿ ಅಥವಾ 15 ಪಾಯಿಂಟ್ ಇರ್ಲಿ, ಅದು ನಿಮ್ಗೆ ಹೊಡಿಯೋದಿಲ್ಲ, ಅದು ಸೀದಾ ಹೋಗ್ತಾನೆ. ಟೈಮ್ಸ್ ಟ್ರೇಡೇ ಟೋಟಲಿ ಉಲ್ಟಾ ಆಗ್ಬೇಕಾದ್ರೆ ನಾವ್ ಏನೂ ಮಾಡಕ್ಕಾಗಲ್ಲ. ಅದು ನಮ್ ಡೈರೆಕ್ಷನ್ ಬಿಟ್ಟು ಬಂದಾಗ ನಾವು ಒಂದು 10 ಪಾಯಿಂಟ್ ಕೊಟ್ಟಿರ್ತೀವಿ. ಆವಾಗ ಲಾಸು ಸಹ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಪ್ರಾಫಿಟ್ ಆದಾಗ ಚೆನ್ನಾಗಿ ಪ್ರಾಫಿಟ್ ಆಗಿ ಬರುತ್ತೆ ಅಲ್ವಾ. ಹಾಗಾಗಿ ನಾವು ಎಂಟ್ರಿ ಕರೆಕ್ಟ್ ಇದ್ರೆ ಸ್ಟಾಪ್ ಲಾಸ್ ಕಮ್ಮಿ. ಅದು ಎಂಟ್ರಿ ಸರಿ ಇರ್ಲಿ ಸರಿ ಇಲ್ಲದೆ ಇರ್ಲಿ, ಸ್ಟಾಪ್ ಲಾಸ್ ಇಡೋ ಅಭ್ಯಾಸವನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದರಿಂದಾಗಿ ನಿಮಗೆ ಹೆವಿ ಲಾಸ್ ಆಗುವಂತಹ ಚಾನ್ಸಸ್ ಗಳಿರುತ್ತೆ. ಟ್ರೇಡಿಂಗ್ ಅಲ್ಲಿ ಫ್ರಸ್ಟ್ರೇಷನ್ ಬರುವಂತಹ ಚಾನ್ಸಸ್ ಇರುತ್ತೆ. ಅಂಡ್ 5ನೇದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ನೀವು ತುಂಬಾ ಎಲ್ಲ ಒಂದೇ ದಿವಸದಲ್ಲಿ ಮಾಡ್ತೀನಿ ಒನ್ ಡೇ ಮ್ಯಾಚ್ ಅಂತ ಮಾಡಕ್ ಹೋಗ್ಬೇಡಿ. ಇದು ಒನ್ ಡೇ ಮ್ಯಾಚ್ ಅಲ್ಲ, ಇದು ಟೆಸ್ಟ್ ಮ್ಯಾಚ್. ಇದರಲ್ಲಿ ಟ್ರೇಡಿಂಗ್ ಅನ್ನೋದು ಡೈಲಿ ಇರುವಂತದ್ದು. ನಾವು ಒನ್ ಡೇ ಮ್ಯಾಚ್ ತರ ಆಡಕ್ ಹೋಗ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಂದು 5 ಲಕ್ಷ ರೂಪಾಯಿ ಸಾಲ ಇದೆ. ಆ 5 ಲಕ್ಷ ರೂಪಾಯಿ ಸಾಲವನ್ನ ಇವತ್ತು ಒಂದೇ ದಿವಸದಲ್ಲಿ ಮುಗ್ಸಕ್ಕೆ ಪ್ರಯತ್ನ ಆಗಲ್ಲ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ ಹೋಗ್ತಾನೆ ಅನ್ನೋ ಒಂದು ನಂಬಿಕೆ. ಹೇಗೆ ನಂಬಿಕೆ ಅಂತ ಹೇಳಿದ್ರೆ, ಅವನ 50,000 ರೂಪಾಯಿ ಪ್ರಾಫಿಟ್ ತೋರಿಸ್ತಾ ಇದ್ರು ಸಹ ನಾವು ಎಕ್ಸಿಟ್ ಆಗಿರಲ್ಲ. ಕಾರಣ 5 ಲಕ್ಷ ಇವತ್ತೇ ಬಂದ್ಬಿಡುತ್ತೆ ಅಂತ. ನಾವು ಎಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ ಮರ್ತು ಬಿಟ್ಟಿರ್ತೀವಿ ಅಂದ್ರೆ, 75 ಯೂನಿಟ್ ಇರೋದು ಒಂದು ಲಾಟ್ ಅಲ್ಲಿ, ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಗೆ ನೀವು 10 ಲಾಟೆ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ, 750 ಕ್ವಾಂಟಿಟಿ ಇದೆ. 750 ಕ್ವಾಂಟಿಟಿಯಲ್ಲಿ ನಿಮ್ಮ 5 ಲಕ್ಷ ರೂಪಾಯಿ ಬರ್ಬೇಕಂತ ಹೇಳಿದ್ರೆ ಕಮ್ಮಿ ಎಷ್ಟು ದುಡ್ಡು ಬೇಕು? 1 0 ಹಾಕಿದ್ರೆ 7.5, 75 ಅಂಡ್ ಇನ್ನೊಂದು 0, 7.5 ಲಕ್ಷ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂದ್ರೆ ಕಮ್ಮಿ 600 ರಿಂದ 700 ಪಾಯಿಂಟ್ ಬೀಳ್ಬೇಕು ಅವನು. 600 ರಿಂದ 700 ಪಾಯಿಂಟ್ ಯಾವ ತರ ಬೀಳ್ತಾನ? ಅಚಾನಕ್ ಏನಾರ ಕೊರೋನಾ ಟೈಪ್ ಅಲ್ಲಿ ಅಥವಾ ರಿಸಿಷನ್ ಟೈಪ್ ಅಲ್ಲಿ ಬಂದ್ರೆ ಬೀಳ್ತಾನೆ, ಇಲ್ಲದ್ರೆ ಬೀಳಲ್ಲ. ಅದ್ ನಮಗ್ ಗೊತ್ತು. ಆದರೂ
ನಮ್ಗಲ್ಲ ಅವ್ನು 20 ಪಾಯಿಂಟ್ ಕೊಟ್ಟಿದ್ರು ಎಕ್ಸಿಟ್ ಆಗಿಲ್ಲ, 30 ಪಾಯಿಂಟ್ ಕೊಟ್ಟಿದ್ರು ಎಕ್ಸಿಟ್ ಆಗಿಲ್ಲ. ಅಟ್ಲೀಸ್ಟ್ ಸ್ಟಾಪ್ ಲಾಸ್ ಅನ್ನಾದ್ರೂ ಟ್ರಯಲ್ ಮಾಡುವಂತಹ ಪ್ರಮೇಯಕ್ಕೆ ನಾವು ಹೋಗಲ್ಲ. ಈ ರೀತಿ ಮಾಡ್ಕೊಂಡು ನಾವು ಕೊನೆಗೆ ಲಾಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಹೊರತು ಪ್ರಾಫಿಟ್ ಅನ್ನ ಮಾಡೋದಿಲ್ಲ. ಇದು ಆಗ್ಬಾರ್ದು ಅಂತ ಹೇಳಿದ್ರೆ ಈಗ ನಾವು ಹೇಳಿದಂತಹ 5 ತಪ್ಪನ್ನ ಮಾಡದೆ ನಿಯತ್ತಾಗಿ ಕ್ಲೀನ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಮಾಡಿದ್ರಿಂದಾದ್ರೆ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.